ಹಾಗೆ ನಾವು ಮೈಸೂರು ನಾಟಿನ ಸ್ವಲ್ಪ 2 ವರ್ಷ ನಾವು ಸಾಕ್ತಾ ಇದೀವಿ. ಒಂದ್ ಸಾವಿರ ಕೋಳಿ ಬ್ಯಾಚ್ ಮೇಲೆ ಬ್ಯಾಚ್ ಮಾಡ್ತಾ ಇದೀವಿ. ಸರ್ ನಾವ್ ಇವಾಗ ಗಾರ್ಮೆಂಟ್ಸ್ ಹೋಗೋದಾಗ್ಲಿ, ಒಂದ್ ಅಂಗಡಿಗಳಿಗೆ ಕೆಲ್ಸಕ್ಕೆ ಹೋಗೋದಾಗ್ಲಿ, ಒಂದ್ ಹೋಟ್ಲಿಗೆ ಹೋಗೋದಾಗ್ಲಿ ಅವೆಲ್ಲ ಮಾಡೋ ಬದ್ಲು ಇದನ್ನ ಮಾಡ್ಕೊಂಡ್ರೆ ತಿಂಗಳಿಗೆ ಒಂದ್ 20 ರಿಂದ 30 ಸಾವಿರ ಸಂಪಾದನೆ ಮಾಡ್ಬೋದು ಸರ್. ಡೈಲಿ ಸರ್ ಬೆಳಗಿನ ಹೊತ್ತು ಏನೋ ಒಂದ್ 1 ಅವರ್ ಕೆಲಸ ಮಾಡ್ಬೇಕು, ತಿರ್ಗಾ ಸಾಯಂಕಾಲ 1 ಅವರ್ ಕೆಲಸ ಮಾಡ್ಬೇಕು. ಕ್ಲೀನಾಗಿ ಸ್ವಚ್ಛವಾಗಿ ನೋಡ್ಕೋಬೇಕು, ಇವಾಗ ಕ್ಲೀನಾಗಿ ವ್ಯಾಕ್ಸಿನ್ ಹಾಕ್ಬೇಕು. ಸರ್ ನಾವು ಮೈಸೂರು ನಾಟಿ ಕೋಳಿನ ಮೈಸೂರಿಂದ ತರ್ತೀವಿ. ಅವ್ರು ಮತ್ತು ಸಾಗರ್ ಅಂತ ಅವರೇ ಮರಿ ಕೊಡ್ತಾರೆ. ಅವ್ರು ಒಂದಿನದ ಮರಿ ಕೊಡ್ತಾರೆ ಸರ್ ಅವರು. ನಾವು ಅದು ತಂದು ಬ್ರೂಡಿಂಗ್ ಮಾಡ್ಬೇಕು, 15 ದಿವಸ ಬ್ರೂಡಿಂಗ್ ಮಾಡ್ಬೇಕು, ಇದ್ದು ಮತ್ತೆ ಕರೆಂಟ್ ಸಾಕಿ ಕಂಪ್ನಿಯವರು ಸರ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಮಾರೋಕೆ. ನಾವು ಯಾರು ಬಂದಂತವ್ರಿಗೆ 1-2 ಮಾರ್ತೀವಿ, ಇಲ್ಲ ಹೋಲ್ಸೇಲ್ ಅಲ್ಲಿ ಮಾರ್ತಾ ಇರ್ತೀವಿ. ಮಾಂಸ ಮೈಸೂರು ನಾಟಿ ಕೋಳಿ ಮಾಂಸ ರುಚಿ ಇರೋದ್ರಿಂದ ತುಂಬಾ ಬೇಡಿಕೆನೂ ಇದೆ. ತಗೊಳ್ಳುವಂತವ್ರು ತಗೊಂಡ್ ತಿನ್ನುವಂತವ್ರು ರುಚಿ ಇರ್ತದೆ. 4 ತಿಂಗಳು ತುಂಬಾದ್ಮೇಲೆ ನಾವು ಕೋಳಿಗಳ ಮಾರ್ತೀವಿ. ಅವಾಗ 4 ತಿಂಗಳಿಗೆ ಒಳ್ಳೆ ಟೇಸ್ಟ್ ಬರ್ತದೆ ಕೋಳಿ. ನಾಟಿದು ಸರ್ ಇದು 4 ತಿಂಗಳಿಗೆ ಈ ತರ ಮೊಟ್ಟೆ ಬರುತ್ತೆ. 5 ತಿಂಗಳಾದ್ಮೇಲೆ ಈ ತರ ಕಬ್ಬು ಬರುತ್ತೆ, ದೊಡ್ಡ ಸೈಜ್ ಬರುತ್ತೆ ಸ್ವಲ್ಪ. ಸರ್ ಮೈಸೂರು ನಾಟಿ ಕೋಳಿ ಹೊರಗಡೆ ಬುಟ್ಟಿ ಮೇಯಿಸುವುದರಿಂದ ಉತ್ತಮವಾಗಿದೆ. ಮಾಂಸನೂ ಕೂಡ ಗ್ರೋತ್ ಬರುತ್ತೆ, ಒಳ್ಳೆ ಮೊಟ್ಟೆನೂ ಕೊಡ್ತದೆ ಅದು. ಹಾಗಾಗಿ ಮೇವ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಸ್ವಲ್ಪ ಹೊರಗಡೆ ಒಂದೊಂದು ಅವರ ಬುಟ್ಟಿ ಮೇಯಿಸ್ಬೇಕು ಸರ್ ಅದು. ಕರ್ನಾಟಕ ಜನತೆ ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ ಬಂದ್ಬಿಟ್ಟು ಚನ್ನಪಟ್ಟಣದಲ್ಲಿ ಇದೀನಿ ನಾನು, ಬೆಂಗಳೂರು ದಕ್ಷಿಣ. ಸೊ ಒಂದು ಪ್ಯೂರ್ ಏನಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ, ಅಂದ್ರೆ ಮೈಸೂರು ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಯಶಸ್ವಿಯಾಗಿರುವಂತ ಆದರ್ಶ ದಂಪತಿಗಳು. ಸೊ ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಅಷ್ಟೇ ನೋಡ್ಕೊಂತಾರಂತೆ. ಸೊ ಇದ್ರಲಿಂದ ಏನಂತಂದ್ರೆ ಅವರೇ ಜೀವನ ಕಟ್ಕೊಂಡಿದ್ದಾರೆ. ಸೊ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಾವೇ ಸ್ವಾವಲಂಬಿಯಾಗಿ ದುಡ್ಕೊಂಡು, ಸೊ ನಮ್ಮ ಮನೆಯಲ್ಲಿ ಆಗಿರ್ಬೋದು, ಹಿತ್ತಲಲ್ಲಿ ಆಗಿರ್ಬೋದು, ಶೆಡ್ ಅಲ್ಲಿ ಆಗಿರ್ಬೋದು, ಸೊ ಪ್ಯೂರ್ ಮೈಸೂರು ನಾಟಿ ಕೋಳಿ ಸಾಕಾಣಿಕೆ ಮಾಡಿರಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ರು ಅವ್ರು ಕೊಡ್ತಾ ಇದ್ದಾರೆ. ಬನ್ನಿ ನಮ್ ಜೊತೆ ಸರ್ ಇದಾರೆ, ಅವ್ರು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಸರ್ ಈಗ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ನಮ್ಮ ರೈತ ಬಾಂಧವರಿಗೆ. ನಮ್ಮ ಹೆಸರು ಶಿವರಾಮ್ ಅಂದ್ಬಿಟ್ಟು, ಕೋಟ್ಮಾರ್ನಹಳ್ಳಿ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಹಾಗಾಗಿ ನಾನು 2 ವರ್ಷದಿಂದ ಮೈಸೂರು ನಾಟಿ ಸಾಕ್ತಾ ಇದ್ದೀನಿ. ಏನೋ ಹೊರಗಡೆ ಹೋಗಿ ದುಡಿ ಬದ್ದು ಇಲ್ಲೇ ತಿಂಗಳಿಗೆ ಒಂದು 20-30 ಸಾವಿರ ಸಂಪಾದನೆ ಮಾಡಿ ಏನೋ ಜೀವನ ಸಾಗಿಸ್ಬೋದು. ಅಷ್ಟಲ್ಲದೆ ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ ಅನಿಸ್ತಿದೆ. ಸೊ ಟೋಟಲ್ ಎಷ್ಟು ಸಾಕಾಣಿಕೆ ಮಾಡ್ತಾ ಇದೀರಿ ಸರ್? 1200 ಬ್ಯಾಚ್ ಮೇಲೆ ಬ್ಯಾಚ್ ಬಿಡ್ತಾ ಇದೀನಿ ಸರ್. ಬ್ಯಾಚ್ ಒಂದು ಬ್ಯಾಚ್ ಎಷ್ಟು ತಿಂಗಳು ಮಾಡ್ತೀರಾ? ಒಂದು ಬ್ಯಾಚು ಅಂತಂದ್ರೆ 2 ತಿಂಗಳ ಅಂತರದಲ್ಲಿ 1200, 2 ತಿಂಗಳ ಅಂತರದಲ್ಲಿ 1200 ಹೀಗಾಗಿ ಸಾಕ್ತಾ ಇದ್ರಿ. ಸರಿ, ಕರ್ನಾಟಕ ಜನರು ನಿಮ್ಗೆ ನೋಡ್ತಾ ಇದಾರೆ. ಸೊ ನೀವು ಸಾಕಾಣಿಕೆ ಮಾಡಿರೋದನ್ನ ಅವ್ರಿಗೆ ಏನೇ ಆಗ್ಲಿ ಸಪೋರ್ಟ್ ಎಲ್ಲ ನಿಮ್ ಕಡೆಯಿಂದ ಇರುತ್ತೆ ಸರ್? ಅದನ್ನ ಇರುತ್ತೆ ಸರ್, ಇರುತ್ತೆ. ಏನೇ ಇದ್ರು ಅವ್ರಿಗೆಲ್ಲ ಇದ್ ಮಾಡ್ತಾರೆ. ಮಾಡ್ತೀವಿ. ವೀಕ್ಷಕರೇ ಬನ್ನಿ, ಕಂಪ್ಲೀಟ್ ಆಗಿ ಮಾಹಿತಿ ಮೇಡಮ್ ಅವ್ರು ಇದಾರೆ, ಸರ್ ಇದಾರೆ. ಅವ್ರು ಹೆಂಗ್ ಸಾಕಾಣಿಕೆ ಮಾಡ್ತಿದಾರೆ, ಎಲ್ಲಿಂದ ಮರಿಗಳು ತರ್ತಾರೆ, ಮತ್ತೆ ಏನ್ ಫೀಡ್ ಹಾಕ್ತಾರೆ, ಏನ್ ರೇಟ್ ಅಲ್ಲಿ ಮಾರಾಟ ಮಾಡ್ತಾರೆ, ಯಾವ ತರ ಆದಾಯ ತಗೊಂತ ಇದಾರೆ, ಕಂಪ್ಲೀಟ್ ಮಾಹಿತಿ ನಿಮ್ಗೆ ನಾ ತಿಳಿಸ್ಕೊಡ್ತೀನಿ. ಅನ್ಸಿದೆ ಸರಿ, ಮೈಸೂರು ನಾಟಿ ಕೋಳಿ ಅಂತಂದ್ರೆ ತುಂಬಾ ಒಂದು ಆಕ್ಟಿವ್ ಇದಾವ ಅಂತ ಅನ್ಕೊಂತೀನಿ. ಕೋಳಿ ಅನ್ನೋ ವಿಚಾರದಲ್ಲಿ ಯಾವ ತರ ನೋಡ್ಕೋಬಹುದು, ಮತ್ತೆ ಹೆಂಗೆಲ್ಲ ಸಪೋರ್ಟ್ ಮಾಡ್ತಿದಾರೆ ಮೇಡಮ್ ಅವರು? ಡೈಲಿ ಸರ್ ಬೆಳಗಿನ ಹೊತ್ತು ಏನೋ ಒಂದ್ 1 ಅವರ್ ಕೆಲಸ ಮಾಡ್ಬೇಕು, ತಿರ್ಗಾ ಸಾಯಂಕಾಲ 1 ಅವರ್ ಕೆಲಸ ಮಾಡ್ಬೇಕು. ಕ್ಲೀನಾಗಿ ಸ್ವಚ್ಛವಾಗಿ ನೋಡ್ಕೋಬೇಕು, ಇವಾಗ ಕ್ಲೀನಾಗಿ ವ್ಯಾಕ್ಸಿನ್ ಹಾಕ್ಬೇಕು. 3 ತರ ವ್ಯಾಕ್ಸಿನ್ ಹಾಕ್ಬೇಕು ಕ್ಲೀನಾಗಿ. ಮತ್ತೆ ಅವಕ್ಕೆಲ್ಲ ಮೆಡಿಸಿನ್ಗಳು ಕ್ಲೀನಾಗಿ ಮಾಡ್ಕೊ ಬರ್ಬೇಕು. ಹಂಗಾಗಿ ಪರವಾಗಿಲ್ಲ ಅನಿಸ್ತದೆ ಸರ್ ಇದ್ರ ಬಗ್ಗೆ. ಚೆನ್ನಾಗಿ ಅನ್ಸುತ್ತೆ ಮೈಸೂರು ನಾಟಿ ಕೋಳಿ. ಯಾವ ತರ ಎಲ್ಲ ಕೋಳಿ ಸಾಕಾಣಿಕೆ ಮಾಡ್ತಿದ್ರೆ ತಿಳಿಸ್ಕೊಡಿ ಎಲ್ಲ. ಬೆಳಿಗ್ಗೆ 1 ಅವರ್ ಕೆಲಸ ಮಾಡ್ತೀವಿ ಸರ್, ಅದ್ ಮಧ್ಯಾಹ್ನ ಇಲ್ಲ, ಸಾಯಂಕಾಲ 1 ಅವರ್ ಕೆಲಸ. ಡ್ರಿಂಕರ್ ತೊಳೆಯೋದು, ಮೇವ್ ಹಾಕೋದು, ಮತ್ತೆ ಕೋಳಿಗಳಿಗೆ ಯಾವ ತರ ಏನ್ ಫುಡ್ ಕೊಡ್ಬೇಕು ಅನ್ನೋದ್ರ ಮೇಲೆ ಡಿಫ್ರೆಂಟ್ ಸರ್. ಸಾಯಂಕಾಲ ಒಂಥರ, ಬೆಳಿಗ್ಗೆ ಒಂಥರ ಹಾಕ್ತಿವಿ. ನಮ್ಮಲ್ಲಿ ಬೇರೆ ಏನು ಅಂದ್ರೆ ರೇಸ್ ಮೇಲೆ ಬೆಳಿತಿದ್ದೋ ಅದೆಲ್ಲ ಬಿಟ್ಟಾದ್ಮೇಲೆ ಈಗ ಕೋಳಿ ಸಾಗಾಣಿಕೆ ಮಾಡ್ತಾ ಇದೀವಿ. ಈ ಕೋಳಿ ಸಾಕಾಣಿಕೆನ ಕೈ ಹಿಡಿದಿದೆ ನಿಮ್ಗೆ? ಹೌದು ಸರ್. ಓಕೆ, ಈಗ ಮಾಡುವಂತ ಮಹಿಳೆಯರಿಗೆ ಏನಂತ ಹೇಳ್ತೀರಿ ಮೇಡಮ್? ಈ ಜಿಲ್ಲೆಯಲ್ಲಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆ ಆರಾಮಾಗಿ ಮಾಡ್ಬೋದು ಅಂತೀರಾ? ಸರ್ ನಾವ್ ಇವಾಗ ಗಾರ್ಮೆಂಟ್ಸ್ ಹೋಗೋದಾಗ್ಲಿ, ಒಂದ್ ಅಂಗಡಿಗಳಿಗೆ ಕೆಲ್ಸಕ್ಕೆ ಹೋಗೋದಾಗ್ಲಿ, ಒಂದ್ ಹೋಟ್ಲಿಗೆ ಹೋಗೋದಾಗ್ಲಿ ಅವೆಲ್ಲ ಮಾಡೋ ಬದ್ಲು ಇದನ್ನ ಮಾಡ್ಕೊಂಡ್ರೆ ತಿಂಗಳಿಗೆ ಒಂದ್ 20 ರಿಂದ 30 ಸಾವಿರ ಸಂಪಾದನೆ ಮಾಡ್ಬೋದು ಸರ್ ಇದ್ರಲ್ಲಿ. ಆರಾಮಾಗಿ ಅವ್ರು ಇಟ್ಕೊಂಡು ಅಲ್ಲಿ. ಹೌದು ಸರ್, ಹಳ್ಳಿಯಲ್ಲಿ ಇದ್ಕೊಂಡೆ ಸಂಪಾದನೆ ಮಾಡ್ಬೋದು ಸರ್. ಬೇರೆ ಕಡೆ ಹೋಗಿ ಬೆಳಗ್ಗೆ ಸಂಜೆವರೆಗೂ, ಈಗ ಗಾರ್ಮೆಂಟ್ಸ್ ಹೋದ್ರೆ ಬೆಳಗ್ಗೆ ಸಂಜೆವರೆಗೂ ನಿಂತಿರ್ಬೇಕು. ಇದು ಬೆಳಗ್ಗೆ 1 ಅವರ್, ಸಾಯಂಕಾಲ 1 ಅವರ್. ಅದ್ ಬಿಟ್ರೆ ಮನೆ ಕೆಲಸ ಮಾಡ್ಕೊತೀವಿ ಸರ್. ತುಂಬಾ ಚೆನ್ನಾಗಿ ಅನ್ಸಿದೆ. ಹೌದು ಸರ್. ಈ ಮೈಸೂರು ನಾಟಿ ಕೋಳಿ ಅಂತಂದ್ರೆ ಯಾವ ತರ ಲಾಭದಾಯಕವಾಗಿದೆ, ಮತ್ತೆ ಯಾವ ತರ ಅಂತೀರಾ ಇದ್ರದೆಲ್ಲ ಟೇಸ್ಟ್? ಸರ್ ಇದು ಮೈಸೂರು ನಾಟಿ ಅಂದ್ರೆ ಪ್ಯೂರ್ ನಾಟಿ ಸರ್. ಇದು ಮಟನ್ ಮಾಂಸನು ಚೆನ್ನಾಗಿರುತ್ತೆ ಸರ್. ಅದು ತುಂಬಾ ಟೇಸ್ಟ್ ಇರುತ್ತೆ. 5 ತಿಂಗಳಾದ್ಮೇಲೆ ಅಫ್ಕೋರ್ಸ್ ಮೊಟ್ಟೆನೂ ಅಷ್ಟೇ ಸರ್, ಮೊಟ್ಟೆನೂ ಚೆನ್ನಾಗಿರುತ್ತೆ. 12 ರೂಪಾಯಿ ಒಂದ್ ಮೊಟ್ಟೆ ಬೀಳುತ್ತೆ, ಅದು ತುಂಬಾ ಚೆನ್ನಾಗಿದೆ. ಈ ಕೋಳಿ ಮತ್ತೆ ನಮ್ಮ ಹತ್ರನೇ ಬರ್ತಾರೆ ಸರ್, ಕೇಳ್ಕೊಂಡು ಒಂದ್ಸಲ ತಗೊಂಡವರು ರಿಟರ್ನ್ ನಮ್ಮ ಹತ್ರನೇ ಬರ್ತಾರೆ ಸರ್. ಮಾಂಸ ಚೆನ್ನಾಗಿದೆ, ಕೋಳಿ ಕೊಡ್ತೀರಾ ಅಂತ ಕೇಳ್ಕೊಂಡು ನಮ್ಮ ಹತ್ರನೇ ಬರ್ತಾರೆ ಸರ್ ಸೇಲ್ ಮಾಡ್ಕೊಳಕ್ಕೆ. ಸರ್ ಆದಾಯನ ವಿಚಾರದಲ್ಲಿ ಮತ್ತೆ ಮೊಟ್ಟೆ ಅಥವಾ ಮಾಂಸ ಯಾವ ರೇಟ್ ಅಲ್ಲೆಲ್ಲ ನೀವು ಇಲ್ಲಿ ಎಲ್ಲ ಇದ್ ಮಾಡ್ತೀರಾ ಸರ್? ಸರ್ ಮಾಂಸ ಮೈಸೂರು ನಾಟಿ ಕೋಳಿ ಮಾಂಸ ರುಚಿ ಇರೋದ್ರಿಂದ ತುಂಬಾ ಬೇಡಿಕೆನೂ ಇದೆ. ಮತ್ತೆ ತಗೊಳ್ಳುವಂತವ್ರು ತಗೊಂಡ್ ತಿನ್ನುವಂತವ್ರು ರುಚಿ ಇರ್ತದೆ. ಮತ್ತೆ ಮೊಟ್ಟೆ ಕೂಡ ಒಳ್ಳೆ ಮಾಂಸಕ್ಕೂ ಉಪಯೋಗ ಇದೆ, ಇದು ಮೊಟ್ಟೆಗೂ ಆಯ್ತದೆ. ಇದು
ಎರಡರಿಂದ ಆದಾಯ. ಎರಡರಿಂದ ಅದೇ ಇದೆ. ಹಾಗಾಗಿ ಮಾಂಸನ ನಾವು ಕೆಜಿ 1-2 ತಗೊಂಡವ್ರಿಗೆಲ್ಲ 350 ರೂಪಾಯಿ ಕೆಜಿ ಮಾಡ್ತೀವಿ. ಏನಾರ ದಡ್ಸಕ್ ತಗೊಳ್ಳೋರಿಗೆ ಏನ 320 ರೂಪಾಯಿ ನಂಗೆಲ್ಲ ಕೆಜಿ ಲೆಕ್ಕ ಕೊಡ್ತಾ ಇರ್ತೀವಿ. ಮೊಟ್ಟೆ ಯಾವ ತರ ಕೊಡ್ತಾ ಇದೀರಾ? ಮೊಟ್ಟೆ ಸರ್ 12 ರೂಪಾಯಿ ನಾವು ಕೊಡ್ತೀವಿ. 12 ರೂಪಾಯಿ. ಓಕೆ, ಸೂಪರ್ ಸರ್. ಈಗ ಮೈಸೂರು ನಾಟಿ ಕೋಳಿ ಅನ್ನೋದು ಎಲ್ಲಿಂದ ತಗೊಂಡ್ಬಂದಿರಿ ಸರ್? ಯಾವ ತರ ಎಲ್ಲ ಕೊಟ್ರು ನಮ್ಗೆ? ಸರ್ ನಾವು ಮೈಸೂರು ನಾಟಿ ಕೋಳಿನ ಮೈಸೂರಿಂದ ತರ್ತೀವಿ. ಅರುಣ್ ಮತ್ತು ಸಾಗರ್ ಅಂತ ಅವರೇ ಮರಿ ಕೊಡ್ತಾರೆ. ಅವ್ರು ಒಂದಿನ ಮರಿ ಕೊಡ್ತಾರೆ ಸರ್ ಅವರು. ನಾವು ಅದು ತಂದು ಬ್ರೂಡಿಂಗ್ ಮಾಡ್ಬೇಕು. 15 ದಿವಸ ಬ್ರೂಡಿಂಗ್ ಮಾಡ್ಬೇಕು. ಇದ್ದು ಮತ್ತೆ ಕರೆಂಟ್ ಸಾಕ ಕೊಟ್ಟು ಬ್ರೂಡಿಂಗ್ ಮಾಡ್ಬೇಕು. ಅದಾದ ನಂತರ ಅದಕ್ಕೆ ಎಲ್ಲಾ ಫಸ್ಟ್ ಪ್ರೀ ಸ್ಟಾರ್ಟರ್ ಹಾಕ್ಬೇಕು, ಎರಡನೇ ಸ್ಟಾರ್ಟರ್ ಹಾಕ್ಬೇಕು, ಮೂರನೇದು ಫಿನಿಶರ್ ಹಾಕ್ಬೇಕು. ಹೀಗಾಗಿ ಎಲ್ಲಾ ತರದ ವ್ಯಾಕ್ಸಿನ್ಗಳು, ಫಸ್ಟ್ನೇದು IBD, ಎರಡನೇದು F1, ಎರಡನೇದು IBD, ಮೂರನೇದು ಲಸೋಟ. ಈ ತರ 7 ದಿನ 14-21 ದಿವಸಕ್ಕೆ ಹಾಕೊಂಡ್ಬರ್ಬೇಕು ಸರ್. ಈಗ ಸರ್, ಈಗ ಹೊಸದಾಗಿದ್ದವ್ರಿಗೆ ಗೊತ್ತಿರಲ್ಲ, ಅವ್ರೇನು ಕಂಪನಿಯವ್ರು ಏನಾದ್ರು ನಿಮ್ಗೆ ತಿಳಿಸ್ಕೊಟ್ರೆ ಯಾವ ತರ ಲಕ್ಷಕ್ಕೆ ವ್ಯಾಕ್ಸಿನ್ ಹಾಕೋದು ಮತ್ತೆ ಯಾವ ತರ ನೋಡ್ಕೋಬೇಕಂತ? ಸರ್, ಕಂಪ್ನಿಯವ್ರು ನಮಗೆ ಫುಲ್ ಮೊಬೈಲ್ಗೆ ಚಾರ್ಟ್ ಕಳಿಸ್ತಾರ ಹತ್ರದ. ಹಾಗಾಗಿ ನಾವು ಯಾವ್ಯಾವ ವ್ಯಾಕ್ಸಿನ್ ಯಾವ ಟೈಮ್ಗೆ ಹಾಕ್ಬೇಕು, ಮತ್ತೆ ಯಾವ್ಯಾವ ಮೆಡಿಸಿನ್ ಯಾವಾಗ ಹಾಕ್ಬೇಕು, ಯಾವ ಲಿವರ್ ಟಾನಿಕ್ ಹಾಕ್ಬೇಕು ಅಂತ ಎಲ್ಲ ಅವ್ರು ಹೇಳ್ತಾರೆ ನಮ್ಗೆ. ಚಾರ್ಟ್ ಮುಖಾಂತರ ಎಲ್ಲ ತಿಳಿಸ್ಕೊಡ್ತಾರೆ ಗೈಡ್ಮೆನ್ಸ್. ಓಕೆ ಸರ್, ಓಕೆ ಸರ್. ಮಾರ್ಕೆಟಿಂಗ್ ಅನ್ನೋ ವಿಚಾರದಲ್ಲಿ ಕಂಪನಿಯವ್ರು ಯಾವ ತರ ಸಪೋರ್ಟ್ ಮಾಡ್ತಾರೆ? ಕಂಪ್ನಿಯವ್ರು ಸರ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಮಾರೋಕೆ. ನಾವು ಯಾರು ಬಂದಂತವ್ರಿಗೆ 1-2 ಮಾರ್ತೀವಿ, ಇಲ್ಲ ಹೋಲ್ಸೇಲ್ ಅಲ್ಲೂ ಮಾರ್ತಾ ಇರ್ತೀವಿ. ಏನಿದ್ರು ನೀವು ಬೇಕಾದ್ರೆ ಮಾರಾಟ ಮಾಡಬಹುದು, ಇಲ್ಲ ಅವ್ರು ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಹೌದು ಸರ್, ಓಕೆ. ಈಗ ಮೈಸೂರು ನಾಟಿ ಕೋಳಿ ಅಂದ್ರೆ ಪ್ಯೂರ್ ನಾಟಿ ಕೋಳಿ ಅಂತೀರಾ, ಅಥವಾ ಯಾವ ತರ ಮೈಸೂರು ನಾಟಿ ಕೋಳಿ ಅನ್ನೋದು ಕಂಡಿಡಿಯೋದು ಯಾವ ತರ ಸರ್? ಸರ್, ಮೈಸೂರು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿನೇ. ಓಕೆ. ಹಾಗಾಗಿ ಇದನ್ನ ತಿನ್ನಕ್ಕೋಸ್ಕರ ಒಳ್ಳೆ ರುಚಿ ಬರ್ತದೆ ಮಾಂಸ. ಇದನ್ನ ನಾವು ತಿನ್ಬೇಕು ಅಂತಾರೆ 4 ತಿಂಗಳು ಸಾಕ್ಬೇಕು ಇದನ್ನ, ಈ ಕೋಳಿನ. ಅದೇ ತರ ನೋಡಿ, ಎಲ್ಲಾ ಪ್ರತಿಯೊಂದು ಹುಂಜಕ್ಕೂ ಪುಕ್ಕು ಯಾವ ತರ ಇದೆ, ಮತ್ತೆ ಹಿಂಗಡೆ ಪುಕ್ಕ ಮುರ್ದ ಒಳ್ಳೆ ಕ್ಲೀನ್ ಆಗಿದೆ, ಒಳ್ಳೆ ಸೇಪು ಇದೆ. ಇದು 4 ತಿಂಗಳು ಸಾಕೋದ್ರೆ ಕೇವಲ 400ರಿಂದ 1.5 kg ಹೆವಿನ ತೂಕ ಬರೋದು ಹುಂಜ. ಯಾಟೆ 100ರಿಂದ 100 ಬರೋದು 4 ತಿಂಗಳಿಗೆ. ಇದು ಮೊಟ್ಟೆ ಸ್ಟಾರ್ಟ್ ಆಗ್ಬೇಕಾದ್ರೆ 4 ತಿಂಗಳು ಬೇಕು ಮೈಸೂರು ನಾಟಿ. ಹಾಗಾಗಿ ಇದು ತಿನ್ನಕ್ಕೂ ಟೇಸ್ಟ್ ಇರ್ತದೆ ಆಗ 4 ತಿಂಗಳಿಗೆ. ಮತ್ತೆ ಮೊಟ್ಟೆ ಇಕ್ಬೇಕಾದ್ರು 4 ತಿಂಗಳು ಬೇಕು ಸರ್. ಇದು ಈ ಮೈಸೂರು ನಾಟಿ ಕೋಳಿ ಅನ್ನೋದು ಈ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಸಾಕಾಣಿಕೆ ಮಾಡಬಹುದಾ? ಯಾವ ತರ ಸರ್ ವೆದರ್ಗೆ ಹೊಂದ್ಕೊಳ್ಳೋದು? ಸರ್, ಮೈಸೂರು ನಾಟಿ ಕೋಳಿ ಎಲ್ಲಾ ಇದ್ರಲ್ಲೂ ಎಲ್ಲಾ ಋತುಮಾನದಲ್ಲೂ ಸಾಕ್ಬೋದು. ಬೇಸಿಗೆ, ಚಳಿಗಾಲ, ಮಳೆಗಾಲದಲ್ಲೂ ಸಾಕ್ಬೋದು. ಎಲ್ಲಾ ಕಾಲಕ್ಕೂ ಹೊಂದ್ಕೋತಾವ ಸರ್. ಏನ್ ತೊಂದ್ರೆ ಇಲ್ಲ. ಬೇಸಿಗೆ ಬಿಸಿಲು ಇದ್ರೆ ನಡೆಯುತ್ತೆ, ಮಳೆ ಇದ್ರೆ ನಡೆಯುತ್ತೆ, ಚಳಿ ಇದ್ರೆ ನಡೆಯುತ್ತೆ. ಮಳೆ ಇದ್ರೆ ನಡೀತದೆ, ಬಿಸಿಲು ಇದ್ರೆ ನಡೀತದೆ. ಏನ್ ತೊಂದ್ರೆ ಇಲ್ಲ. ನೋಡ್ಕೊಳ್ಳೋದೊಂದು ಚೆನ್ನಾಗಿದ್ರೆ ಮುಗ್ದೋಯ್ತಲ್ವಾ? ಹೌದು ಸರ್. ಸರ್, ಮೈಸೂರು ನಾಟಿ ಕೋಳಿ ಹೊರಗಡೆ ಬುಟ್ಟಿ ಮೇಯಿಸೋದ್ರಿಂದ ಉತ್ತಮವಾಗಿದೆ. ಮಾಂಸನೂ ಕೂಡ ಗ್ರೋತ್ ಬರುತ್ತೆ, ಒಳ್ಳೆ ಮೊಟ್ಟೆನೂ ಕೊಡ್ತದೆ ಅದು. ಹಾಗಾಗಿ ಮೇವ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಅದರಿಂದ ಸ್ವಲ್ಪ ಹೊರಗಡೆ ಒಂದೊಂದು ಅವರ ಬುಟ್ಟಿ ಮೇಯಿಸ್ಬೇಕು ಸರ್. ಅದು ಸ್ವಲ್ಪ ಅವಕ್ಕೂ ರಿಲ್ಯಾಕ್ಸ್ ಅನ್ಸುತ್ತೆ. ಹೌದು ಸರ್, ಓಕೆ, ರಿಲ್ಯಾಕ್ಸ್ ಅನ್ಸುತ್ತೆ. ನಿಮ್ ಹತ್ರ ಏನಾದ್ರು ರೈತರಿಗೆ ಬೇಕು ಅಂತಂದ್ರೆ ದೊಡ್ಡ ಕೋಳಿಗಳು ಏನಾದ್ರು ಸೇಲ್ಗೆ ಸಿಗ್ತಾವ? ಹೌದು ಸರ್, ದೊಡ್ಡ ಕೋಳಿಗಳು ಸಿಗ್ತವೆ. ನಾವು 4 ತಿಂಗಳು ತುಂಬಾದ್ಮೇಲೆ ನಾವು ಕೋಳಿಗಳ ಮಾರ್ತೀವಿ. ಅವಾಗ 4 ತಿಂಗಳಿಗೆ ಒಳ್ಳೆ ಟೇಸ್ಟ್ ಬರ್ತದೆ ಕೋಳಿ. ಹಾಗಾಗಿ ನಾವು ಕೋಳಿ ಮಾರ್ತೀವಿ. ಹಾಗಾಗಿ ನಿಮ್ದು ಅಡ್ರೆಸ್? ಹೌದು ಸರ್, ನಮ್ದು ಅಡ್ರೆಸ್ ಕೋಟ್ಮಾರ್ನಹಳ್ಳಿ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನನ್ನ ಹೆಸರು ಶಿವರಾಮು ಅಂದ್ಬಿಟ್ಟು. ಸ್ವಲ್ಪ ಸಪೋರ್ಟ್ ಮಾಡ್ತೀರಾ ರೈತರಿಗೆ? ಓಕೆ ಸರ್, ಏನೇನ್ ಮಾಡ್ಬೇಕು ಅಂತ ಎಲ್ಲಾ ತರದ ಮೆಡಿಸಿನ್ ಬಗ್ಗೆ ನಾನು ಹೇಳ್ತೀನಿ. ಯಾವ ತರ ಸಾಕ್ಬೇಕು ಅಂತ ಕೂಡ ನಾನು ಹೇಳ್ತೀನಿ. ಅವ್ರಿಗೆ ಗೈಡೆನ್ಸ್ ಕೂಡ ನಾನು ಕೊಡ್ತೀನಿ ಬೇಕಾದ್ರೆ ಸರ್. ಏನೇ ಇತ್ತು ಅಂದ್ರೆ ಸಪೋರ್ಟ್ ಮಾಡ್ತೀರಾ? ಓಕೆ ಸರ್, ಮಾಡೇ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ, ನಮಸ್ಕಾರ. ನಮಸ್ತೆ ಸರ್.